ಇವತ್ತಿನ ವಿಡಿಯೋದಲ್ಲಿ ಸೊಗಸಾದ ಊಟಕ್ಕೊಂದು ಅದ್ಭುತ ರುಚಿಯಿಂದ ನಾಲಿಗೆ ರುಚಿ ಹೆಚ್ಚಿಸೋ ಬಿಸಿ ಬಿಸಿ ಮಾವಿನಕಾಯಿ ತಿಳಿಸಾರು ಅಥವಾ ರಸಂ ಮಾಡೋದು ಹೇಗೆ ಅಂತ ನೋಡೋಣ. ಹಲೋ ಸ್ನೇಹಿತರೆ, ನಮಸ್ಕಾರ. ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾವಿನಕಾಯಿ ತಿಳಿಸಾರು ಅಥವಾ ರಸಂ ಮಾಡೋದಕ್ಕೆ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ನಾನಿಲ್ಲಿ ಒಂದು ಸಣ್ಣ ಹುಳಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಸಾರು ಮಾಡುವಾಗ ಜಾಸ್ತಿ ಹುಳಿ ಇರೋ ಮಾವಿನಕಾಯಿನೇ ತೊಗೋಬೇಕು. ಹುಳಿಗೆ ಅಂತ ಬೇರೆ ಹುಣಸೆ ಹಣ್ಣು, ಲಿಂಬು ರಸ ಅಥವಾ ಟೊಮೆಟೊ ಏನನ್ನು ಉಪಯೋಗಿಸ್ತಾ ಇಲ್ಲ. ಮಾವಿನಕಾಯಿಯ ಸಿಪ್ಪೆ ಮತ್ತು ಗೊರಟನ್ನು ತೆಗೆದು ಸಣ್ಣ ಸಣ್ಣ ಹುಳಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಸಣ್ಣ ಪೂರ್ತಿ ಮಾವಿನಕಾಯಿಯನ್ನು ಕಟ್ ಮಾಡಿದ ನಂತರ ಇಷ್ಟು ಹೋಳಾಗಿದೆ, ಇವಿಷ್ಟು ಸಾರಿಗೆ ಬೇಕು. ನಂತರ ತೊಗರಿಬೇಳೆಯನ್ನು ಬೇಯಿಸ್ಕೊಳ್ಳೋಣ. ಕುಕ್ಕರಿಗೆ 1/4 ಕಪ್ಪಷ್ಟು ತೊಗರಿಬೇಳೆಯನ್ನು ಹಾಕ್ತಿದ್ದೀನಿ. ಇದನ್ನು 3-4 ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ಮಾವಿನಕಾಯಿ ಬೇಯೋದಕ್ಕೆ ಜಾಸ್ತಿ ಹೊತ್ತೇನೂ ಬೇಡ, ಆದರೂ ಒಂದೇ ಸಲ ತೊಗರಿಬೇಳೆ ಜೊತೆನೇ ಕುಕ್ಕರಲ್ಲಿ ಬೇಯಿಸ್ಕೋಬೋದು. ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಹೋಳನ್ನು ಹಾಕ್ತಿದ್ದೀನಿ. ಬೇಯಿಸೋದಕ್ಕೆ ಬೇಕಾದಷ್ಟು ನೀರು, ಸುಮಾರು 1.5 ಕಪ್ಪಷ್ಟು ನೀರು, 4-5 ಚಿಟಿಕೆ ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ. ತೊಗರಿಬೇಳೆ ಬೇಯಿಸೋವಾಗ ಸ್ವಲ್ಪ ತುಪ್ಪ ಹಾಕೋದ್ರಿಂದ ಸಾರಿಗೊಂದು ವಿಶೇಷ ರುಚಿ ಘಮ ಬರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಿಲ್ ಹಾಕಿಸಿ ಫ್ಲೇಮ್ ಆಫ್ ಮಾಡಿದ್ದೀನಿ. ಕುಕ್ಕರ್ ವಿಸಿಲ್ ಹಾಕಿ ಪ್ರೆಷರ್ ಇಳಿಯೋದ್ರೊಳಗೆ ಮಸಾಲೆನ ಹುರಿದು ಪುಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಸೌಟಿಗೆ ಅರ್ಧ ಟೀ ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕಿದ್ದೀನಿ. ತೆಂಗಿನೆಣ್ಣೆ ಬೇಡ ಅಂದರೆ ನೀವು ಮನೆಯಲ್ಲಿ ಅಡುಗೆಗೆ ಬಳಸೋ ಯಾವುದೇ ಎಣ್ಣೆನಾದರೂ ಉಪಯೋಗಿಸ್ಬೋದು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಇಂಗು, ಗಟ್ಟಿ ಹಿಂಗಾಗಿರೋದ್ರಿಂದ ಮಸಾಲೆ ಹುರಿಯುವಾಗ ಮೊದಲಿಗೆ ಹಾಕ್ತಿದ್ದೀನಿ. ಪುಡಿ ಹಿಂಗಾದರೆ ಕೊನೆಯಲ್ಲಿ ಹಾಕಬೇಕು, ಇಲ್ಲದಿದ್ದರೆ ಸೀದು ಹೋಗುತ್ತೆ. ಅರ್ಧ ಟೀ ಸ್ಪೂನ್ ಕಾಳುಮೆಣಸು, 1/4 ಟೀ ಸ್ಪೂನ್ ಮೆಂತೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು 1 ಟೀ ಸ್ಪೂನ್ ಕೊತ್ತಂಬರಿ ಬೀಜನ ಹಾಕಿ ಸಣ್ಣ ಉರಿಯಲ್ಲೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹುರಿದುಕೊಳ್ಬೇಕು. ಮೆಂತೆ ಬಣ್ಣ ಸ್ವಲ್ಪ ಬದಲಾಗೋ ತನಕ ಸುಮಾರು 1 ನಿಮಿಷ ಸಣ್ಣ ಉರಿಯಲ್ಲೇ ಹುರಿದು ಕಟ್ ಮಾಡಿರೋ 2 ಕೆಂಪು ಮೆಣಸಿನಕಾಯಿ, 10-12 ಕರಿಬೇವಿನ ಎಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹುರಿದುಕೊಳ್ಬೇಕು. ಮಸಾಲೆಗೆ ಕಾಳುಮೆಣಸನ್ನು ಹಾಕಿರೋದ್ರಿಂದ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಕೆಂಪು ಮೆಣಸಿನಕಾಯಿನ ಉಪಯೋಗಿಸಬೇಕು. ಕರಿಬೇವು ಸ್ವಲ್ಪ ಗರಿ ಗರಿ ಆಗೋ ತನಕ ಹುರಿದು 1 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕಿದ್ದೀನಿ. ಮಸಾಲೆ ತಯಾರಾಯಿತು. ಫ್ಲೇಮ್ ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾದ ಮೇಲೆ ಪುಡಿ ಮಾಡ್ಕೊಳ್ಳೋಣ. ಹುರಿದಿರೋ ಮಸಾಲೆ ಪೂರ್ತಿಯಾಗಿ ತಣ್ಣಗಾಗಿದೆ. ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕದೆ ಹಾಗೆ ಪುಡಿ ಮಾಡ್ಕೊಳ್ಳೋದು. ಒಣ ಪುಡಿ ಮಾಡ್ಕೋಬೇಕು. ಮಸಾಲೆ ಪ್ರಮಾಣ ಕಡಿಮೆ ಇರೋದ್ರಿಂದ ನುಣ್ಣಗೆ ಪುಡಿ ಆಗೋದಿಲ್ಲ, ಸ್ವಲ್ಪ ತರಿತರಿಯಾಗಿ ಪುಡಿಯಾಗಿದೆ. ಕುಕ್ಕರಲ್ಲಿ ತೊಗರಿಬೇಳೆ ಮಾವಿನಕಾಯಿ ಬೆಂದಿದೆ, ಸಾರಿನ ಪುಡಿ ತಯಾರಾಯಿತು. ಕೊನೆಯಲ್ಲಿ ಸಾರನ್ನು ಕುದಿಸೋದು. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ತೊಗರಿಬೇಳೆ ಮಾವಿನಕಾಯಿ 2 ಚೆನ್ನಾಗಿ ಬೆಂದಿದೆ. ಕಡಗೋಲು ಅಥವಾ ವಿಸ್ಕರಿಂದ ಬೇಳೆನ ಚೆನ್ನಾಗಿ ಕಡೆದಿಟ್ಕೋಬೇಕು. ತೊಗರಿಬೇಳೆ ಬೇಯಿಸಿದ ನಂತರ ಚೆನ್ನಾಗಿ ಮ್ಯಾಶ್ ಆಗದೆ ಹಾಗೆ ಬೇಳೆ ಉಳ್ಕೊಂಡಿರೋದೆಲ್ಲ ಸಾರನ್ನು ಕುದಿಸಿದ ನಂತರ ಸಾರಿನ ಪಾತ್ರೆ ಬುಡದಲ್ಲಿರುತ್ತೆ. ಸಾರಲ್ಲಿ ಆ ಥರ ಬೇಳೆ ಇರಬಾರ್ದು ಅಂದರೆ ಹೀಗೆ ಚೆನ್ನಾಗಿ ಕಡಿದು ಬೇಕಿದ್ದರೆ ಒಂದು ಸಲ ಜರಡಿ ಮಾಡ್ಕೋಬೋದು. ನಾನು ಜರಡಿ ಮಾಡಿಲ್ಲ, ಚೆನ್ನಾಗಿ ಕಡಿದು ಸಾರನ್ನು ಕುದಿಸೋ ಪಾತ್ರೆಗೆ ಹಾಕ್ತಿದ್ದೀನಿ. ನಂತರ ಸಾರಿನ ಹದಕ್ಕೆ ಬೇಕಾದಷ್ಟು ನೀರು ನೋಡಿಕೊಂಡು ನೀರನ್ನು ಹಾಕಿ, ನಾನು ಸುಮಾರು 1.5 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬಿಸಿ ಮಾಡ್ಕೊಳ್ಳೋಣ, ಕುದಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತಾದಮೇಲೆ ಬೇಳೆ ಕಟ್ಟು ಕುದೀತಾ ಇದೆ. ಕುದಿಯೋಕ್ಕೆ ಶುರುವಾಗ್ತಿದ್ದಾಗೆ ಆಗಲೇ ಪುಡಿ ಮಾಡಿ ಇಟ್ಕೊಂಡಿರೋ ಸಾರಿನ ಪುಡಿಯನ್ನು ಹಾಕ್ತಿದ್ದೀನಿ. ಮಿಕ್ಸಿ ಜಾರಿಗೆ 1-2 ಚಮಚದಷ್ಟು ನೀರನ್ನು ಹಾಕಿ ಆ ನೀರನ್ನು ಕೂಡ ಬೇಳೆ ಕಟ್ಟಿಗೆ ಸೇರಿಸಿದ್ದೆ. ಕೆಲವೊಂದು ಸಲ ಕುದೀತಾ ಇರೋ ಬೇಳೆ ಕಟ್ಟಿಗೆ ಸಾರಿನ ಪುಡಿ ಹಾಕಿದ ಕೂಡಲೇ ಉಂಡೆ ಆಗುತ್ತೆ. ಕೂಡಲೇ ಅದನ್ನು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಬೆಲ್ಲ, 1 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ತಿದ್ದೀನಿ. ಸಾರು ಕುದಿಯೋಕ್ಕೆ ಶುರುವಾಗ್ತಿದ್ದಾಗೆ ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ, ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ತಿದ್ದೀನಿ. ಎಲ್ಲ ಸರಿಯಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಕೊನೆಯಲ್ಲಿ ಒಂದು ಒಳ್ಳೆ ಒಗ್ಗರಣೆ ಮಾಡಿದ್ರಾಯಿತು. ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಎಲ್ಲ ಕಾಲಕ್ಕೂ ಸೂಕ್ತವಾದದ್ದು ತಿಳಿಸಾರು. ಮಾವಿನಕಾಯಿ ತಿಳಿಸಾರು ಬಹಳ ರುಚಿಯಾಗಿರುತ್ತೆ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಹೊಸದಾಗಿದ್ದರೆ ತಪ್ಪದೆ ಒಂದು ಸಲ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಸಾರು ಚೆನ್ನಾಗಿ ಕುದೀತಾ ಇದೆ. ಕೊನೆಯಲ್ಲಿ ಒಂದು ತುಪ್ಪದ ಒಗ್ಗರಣೆ, ತುಪ್ಪ, ಸಾಸಿವೆ, ಇಂಗು ಮತ್ತು ಕೆಂಪು ಮೆಣಸಿನಕಾಯಿ ಒಗ್ಗರಣೆ ಹಾಕಿ ಕೂಡಲೇ ಮುಚ್ಚಿ ಫ್ಲೇಮ್ ಆಫ್ ಮಾಡಿದ್ದೀನಿ. ಆಹಾ, ಬಿಸಿ ಬಿಸಿ ಮಾವಿನಕಾಯಿ ತಿಳಿಸಾರು ತಯಾರಾಯಿತು. ಅನ್ನ ಸಾರು ಮೇಲಿಂದ ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಕೊಂಡು ಊಟ ಮಾಡಿದರೆ ಬಹಳ ರುಚಿಯಾಗಿರುತ್ತೆ. ಅಥವಾ ಹಾಗೆ ಸೂಪ್ ಥರ ಕುಡಿಯೋದಕ್ಕೂ ಹಿತವಾಗಿರುತ್ತೆ.
ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇವತ್ತಿನ ತಿಳಿಸಾರಿನ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಮಾಡಿ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋದಲ್ಲಿ ಬಹಳ ರುಚಿಯಾದ ಆರೋಗ್ಯಕರವಾದ ಹೆಸರುಕಾಳಿನ ತಿಳಿಸಾರನ್ನು ಮಾಡೋದು ಹೇಗೆ ಅಂತ ನೋಡೋಣ. ಹೆಸರುಕಾಳು ದೇಹಕ್ಕೆ ತಂಪು ಕೂಡ. ಈ ಬೇಸಿಗೆ ಕಾಲಕ್ಕಂತೂ ಬಹಳ ಉಪಯುಕ್ತವಾದ ಅಡುಗೆ. ಹಲೋ ಸ್ನೇಹಿತರೆ, ನಮಸ್ಕಾರ. ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಕುಕ್ಕರಿಗೆ 1 ಕಪ್ಪಷ್ಟು ಮೊಳಕೆ ಕಟ್ಟಿದ ಹೆಸರುಕಾಳನ್ನು ಹಾಕ್ತಿದ್ದೀನಿ. ಮೊಳಕೆ ಕಾಳು ಅಥವಾ ನೆನೆಸಿರೋ ಹೆಸರುಕಾಳನ್ನಾದರೂ ಉಪಯೋಗಿಸ್ಬೋದು. ಇದಕ್ಕೆ 2 ಕಪ್ ನೀರು, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಹೆಸರುಕಾಳು ಮೃದುವಾಗಿ ನುಣ್ಣಗೆ ಬೆಂದಿರಬೇಕು. ಮೀಡಿಯಂ ಫ್ಲೇಮಲ್ಲಿ 4 ವಿಸಿಲ್ ಹಾಕಿಸಿ ಫ್ಲೇಮ್ ಆಫ್ ಮಾಡಿದ್ದೀನಿ. ಹೆಸರುಕಾಳನ್ನು ನೆನೆಸದೆ ಹಾಗೆ ಒಣಕಾಳನ್ನು ಉಪಯೋಗಿಸಿ ಕೂಡ ಸಾರನ್ನು ಮಾಡಬಹುದು. ಬೇಯಿಸುವಾಗ ಕುಕ್ಕರಲ್ಲಿ ಇನ್ನೊಂದು 2 ವಿಸಿಲ್ ಜಾಸ್ತಿ ಹಾಕಿಸಿ ಬೇಯಿಸ್ಕೋಬೇಕು. ಕುಕ್ಕರ್ ಪ್ರೆಷರ್ ಇಳಿದಿದೆ. ಕಾಳು ಮೃದುವಾಗಿ ಚೆನ್ನಾಗಿ ಬೆಂದಿದೆ ನೋಡಿ. ಬೇಯಿಸೋದಕ್ಕೆ ಉಪಯೋಗಿಸಿದಂತಹ ನೀರು ಮತ್ತು ಹೆಸರುಕಾಳನ್ನು ಬೇರೆ ಬೇರೆ ಮಾಡೋದಕ್ಕೆ ಪಾತ್ರೆ ಮೇಲೆ ಜರಡಿಯನ್ನಿಟ್ಟು ಜರಡಿಗೆ ಕುಕ್ಕರಲ್ಲಿ ಬೇಯಿಸಿರೋ ಕಾಳು ನೀರಿನ ಸಹಿತ ಹಾಕ್ತಿದ್ದೀನಿ. ಬೇಳೆ ಕಟ್ಟನ್ನು ಪಾತ್ರೆಯಲ್ಲಿಟ್ಟು ಬೇಯಿಸಿರೋ ಕಾಳನ್ನು ಮಾತ್ರ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಬಿದೆ. ತುಂಬ ಗಟ್ಟಿಯಾಗಿದೆ ನೋಡಿ. ಡೈರೆಕ್ಟಾಗಿ ಇದನ್ನು ಬೇಳೆ ಕಟ್ಟಿರೋ ಪಾತ್ರೆಗೆ ಹಾಕಿದರೆ ಗಂಟಾಗುತ್ತೆ. ಸ್ವಲ್ಪ ನೀರು ಹಾಕಿ ಇನ್ನೊಂದ್ಸಲ ರುಬ್ಬಿ ಬೇಳೆ ಕಟ್ಟಿರೋ ಪಾತ್ರೆಗೆ ಹಾಕ್ತಿದ್ದೀನಿ. ಮೇಲಿಂದ ತಿಳಿ ಸಾರಿನ ಹದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಸ್ವಲ್ಪನೂ ಗಂಟಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸುಮಾರು 2 ಕಪ್ಪಷ್ಟು ನೀರನ್ನು ಹಾಕಿ ತಿಳಿ ಸಾರಿನ ಹದ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಸಣ್ಣ ಟೊಮೆಟೊನ ಬೀಜ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. 1 ಹಸಿಮೆಣಸಿನಕಾಯಿ, 8 ರಿಂದ 10 ಕರಿಬೇವಿನ ಎಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಬೇಳೆ ಕಟ್ಟನ್ನು ತೆಗೆದು ಸಾರು ಮಾಡುವಾಗ 1 ಹಸಿಮೆಣಸಿನಕಾಯಿನ ಸೀಳಿ ಹಾಕಿದರೆ ಒಂದೊಳ್ಳೆ ರುಚಿ ಕೊಡುತ್ತೆ. ಹಸಿಮೆಣಸಿನಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸಾರಿಗೆ ಟೊಮೆಟೊನೂ ಹಾಕಿರೋದ್ರಿಂದ ಹುಳಿ ಎಷ್ಟು ಬೇಕು ಅಂತ ನೋಡಿ ಚೂರು ಹುಣಸೆಹಣ್ಣನ್ನು ಆಗಲೇ ನೀರಲ್ಲಿ ನೆನೆಸಿ ಇಟ್ಟಿದ್ದೆ. ಚೆನ್ನಾಗಿ ಮುಚ್ಚಿ ಅದರಲ್ಲಿರೋ ಜಿಗಟನ್ನೆಲ್ಲ ತೆಗೆದು ಹುಣಸೆ ನೀರಿಗೆ 1 ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿನ ಹಾಕ್ತಿದ್ದೀನಿ. ಸಾರಿನ ಪುಡಿ ಅಥವಾ ರಸಂ ಪುಡಿನ ಹಾಕಿ ಹುಣಸೆ ರಸ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ಆಗಲೇ ಬೇಳೆ ಕಟ್ಟಿಗೆ ಟೊಮೆಟೊ, ಹಸಿಮೆಣಸಿನಕಾಯಿ, ಕರಿಬೇವಿನ ಹಾಕಿದ್ವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಬೇರೆಯವರಿಗೂ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೊಮೆಟೊ ಬೆಂದಿದೆಯಾ ಅಂತ ಚೆಕ್ ಮಾಡ್ತಿದ್ದೀನಿ. ಸುಲಭವಾಗಿ ಮೇಲಿನ ಸಿಪ್ಪೆ ತೆಗಿಬೋದು. ಇಷ್ಟು ಬೇಯಿಸಿದರೆ ಸಾಕು. ಈಗ ಇದಕ್ಕೆ ಸಾರಿನ ಪುಡಿ ಮತ್ತು ಹುಣಸೆ ರಸನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಿದ್ದೀನಿ. ನಂತರ ಚೂರು ಬೆಲ್ಲ, ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಹಾಕ್ತಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿ ಕುದಿಸೋದ್ರಿಂದ ಸಾರಿಗೆ ಒಂದೊಳ್ಳೆ ರುಚಿ ಬರುತ್ತೆ. ತಿಳಿ ಸಾರನ್ನು ಚೆನ್ನಾಗಿ ಕುದಿಸಿ ಕೊನೆಯಲ್ಲಿ ಒಂದೊಳ್ಳೆ ಘಮ ಒಗ್ಗರಣೆ ಮಾಡಿದ್ರಾಯಿತು. ತುಪ್ಪ, ಸಾಸಿವೆ, ಇಂಗು, ಕರಿಬೇವು ಮತ್ತು ಕೆಂಪು ಮೆಣಸಿನಕಾಯಿ ಒಗ್ಗರಣೆ ಮಾಡಿ ಚೆನ್ನಾಗಿ ಕುದೀತಾ ಇರೋ ಸಾರಿಗೆ ಹಾಕಿದರೆ ರುಚಿಯಾದ ಹೆಸರು ಕಾಳಿನ ತಿಳಿಸಾರು ತಯಾರಾಯಿತು. ಮೇಲಿಂದ ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮ್ ಆಫ್ ಮಾಡಿದ್ದೀನಿ. ಬಿಸಿ ಅನ್ನಕ್ಕೆ ಸಾರು ತುಪ್ಪ ಅಥವಾ ಶೋಧಿಸಿ ಕುಡಿಯೋದಕ್ಕೂ ಬಹಳ ರುಚಿಯಾಗಿರುತ್ತೆ. ಬೇಸಿಗೆ ಕಾಲಕ್ಕೆ ಹಿತವಾದ ರುಚಿಯಾದ ಆರೋಗ್ಯಕರವಾದ ಅಡುಗೆ. ಸ್ನೇಹಿತರೆ, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.